ನೆಲಮಂಗಲ ಸುತ್ತಮುತ್ತ ಕೂಡ ಧಾರಾಕಾರವಾಗಿ ಮಳೆಯಾಗಿದೆ. ಇಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮಾಡುವಂತಹ ರಸ್ತೆ ಆಗಿರೋದ್ರಿಂದ ಸಹಜವಾಗಿ ವಾಹನಗಳ ಪರದಾಟ, ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದ್ದು ಕಂಡುಬಂತು. ರಸ್ತೆಯಲ್ಲಿ ಆಲ್ಮೋಸ್ಟ್ 1 ಅಡಿ ನೀರು ನಿಂತು ಟ್ರಾಫಿಕ್ ಜಾಮ್ಗೆ ಕಾರಣ ಆಯಿತು. ಅರಿಶಿನಕುಂಟೆ, ಮಾಕಾಳಿ, ಮಾದನಾಯಕನಹಳ್ಳಿ ಬಳಿ ಟ್ರಾಫಿಕ್ ಜಾಮ್ನ ಸ್ಥಿತಿ ಕಂಡುಬಂತು. ರಾಜ ಕಾಲುವೆ ತುಂಬಿ ಮನೆಗಳಿಗೆ ಅಂದ್ರೆ ತಗ್ಗು ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂತಹ ಮನೆಗಳಿಗೆ ನೀರು ನುಗ್ಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನೆಲಮಂಗಲದ ಭೈರವೇಶ್ವರ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ರಾಜ ಕಾಲುವೆಯ ಗಲೀಜ್ ನೀರು ಮನೆಯೊಳಗೆ ಬಂದ ಪರಿಣಾಮ ಜನಕ್ಕೆ ಬಹಳ ಪ್ರಾಬ್ಲಮ್ ಆಯಿತು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಲ್ಮೋಸ್ಟ್ 1 ಅಡಿ ತನಕ ಕೂಡ ಅಲ್ಲಿ ನೀರು ನಿಂತಿರೋದು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಗೆ ಮನೆ ಒಳಗೆ ಆ ರಾಜ ಕಾಲುವೆಯ ದುರ್ನಾತ ಬರುವಂತಹ ನೀರು ನುಗ್ಗಿದೆ. ಪರಿಣಾಮ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ನೀರು ಆಪೋಷಣ ತೆಗೆದುಕೊಂಡಿರುವಂತಹ ದೃಶ್ಯ, ನೀರನ್ನು ಹೊರ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ದೃಶ್ಯ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ತಗ್ಗು ಪ್ರದೇಶಗಳ ಸ್ಥಿತಿ ದಯನೀಯವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ, ಆಮೇಲೆ ಎಷ್ಟು ಸ್ಲೋ ಮೂವಿಂಗ್ ಆಗಿ ವಾಹನಗಳು ಸಂಚಾರ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಸೊ ಕೆಲವು ವಾಹನಗಳ ಒಳಗೆ ಅಂದರೆ ನೀರು ನುಗ್ಗಿ, ಅಂದರೆ ಬಾನೆಟ್ ಒಳಗೆ ನೀರು ನುಗ್ಗೋದು ಅಥವಾ ಇಂಜಿನಿಗೆ ಸಮಸ್ಯೆ ಆಗೋದು ಅಲ್ಲಲ್ಲಿ ಕಂಡು ಬರ್ತಾ ಇದ್ದು ಕೂಡ ದಾಖಲಾಗಿದೆ.